ಕಾಡಿನಲ್ಲಿ ತುಂಬಾ ಉದ್ದವಾಗಿರುವಂತ ಪ್ರಾಣಿ ಯಾವುದು? ಜಿರಾಫೆ. ತುಂಬಾ ದಪ್ಪಗಿರೋ ಶಕ್ತಿಶಾಲಿ ಇದು? ಅದೇ ತುಂಬಾ ಬುದ್ಧಿವಂತವಾಗಿರೋದು ನರಿ. ಬಟ್ ಕಾಡಿನ ರಾಜ ಯಾರು? ಯಾಕೆ ಉದ್ದವಾಗಿರೋ ಜಿರಾಫೆ ಆಗ್ಬೋದಿತ್ತಲ್ಲ, ಶಕ್ತಿವಂತವಾಗಿರುವಂತ ಆನೆ ಆಗ್ಬೋದಿತ್ತಲ್ಲ, ಬುದ್ಧಿ ಇರುವಂತ ನರಿ ಆಗ್ಬೋದಿತ್ತಲ್ಲ, ಸಿಂಹ ಯಾಕಾಯ್ತು? ಸಿಂಹ ಉದ್ದನೂ ಇಲ್ಲ, ನರಿಗಿಂತ ಜಾಸ್ತಿ ಬುದ್ಧಿನೂ ಇಲ್ಲ, ಯಾಕೆ ರಾಜ ಆಯ್ತು ಕಾಡಿಗೆ? ಆಟಿಟ್ಯೂಡ್ ಅಂದ್ರೆ ಒಂದು ಪ್ರಾಬ್ಲಮ್ನ, ಒಂದು ಸಿಚುವೇಶನ್ನ ನಾನು ಹೇಗೆ ನೋಡ್ತೀನಿ, ಅದು ನನ್ನ ಆಟಿಟ್ಯೂಡ್ ಅಂತ ಇರ್ತದೆ. ಸೊ ನೀವು ಮುಂದೆ ಹೋಗಿ ನಿಮ್ಮ ಆಟಿಟ್ಯೂಡ್ ಹೇಗಿರಬೇಕು ಅಂದ್ರೆ, ನಾನು ಉದ್ದ ಬೆಳೆದ್ಬಿಟ್ರೆ ನಾನು ಜೀವನದಲ್ಲಿ ಉದ್ಧಾರ ಆಗ್ತೀನಿ ಅಲ್ಲ, ನಾನು ತುಂಬಾ ಬಾಡಿ ಮಾಡ್ಕೊಂಡ್ಬಿಟ್ಟು ಒಬ್ಬ ಬಾಡಿ ಬಿಲ್ಡರ್ ಆಗ್ಬಿಟ್ರೆ ಜೀವನದಲ್ಲಿ ಉದ್ಧಾರ ಆಗ್ತೀನಿ, ಸುಳ್ಳು. ನಾನು ತುಂಬಾ ಬುದ್ಧಿವಂತ ಆಗ್ಬಿಟ್ರೆ ನಾನು ಜೀವನದಲ್ಲಿ ಉದ್ಧಾರ ಆಗ್ತೀನಿ, ಅದು ಕೂಡ ಸುಳ್ಳು. ನಿಮ್ಮ ಜೀವನದಲ್ಲಿ ನಿಮ್ಮ ಬಿಹೇವಿಯರು, ನಿಮ್ಮ ವ್ಯಕ್ತಿತ್ವ ಮತ್ತೆ ನಿಮ್ಮ ಆಟಿಟ್ಯೂಡ್, ಯಾವ ಆಟಿಟ್ಯೂಡ್ ಇರ್ಬೇಕು ನಿಮ್ಗೆ? ಸಿಂಹದ ತರ ಆಟಿಟ್ಯೂಡ್ ಇರಬೇಕು. ಸಿಂಹನ ಆಟಿಟ್ಯೂಡ್ ಹೇಗಿರುತ್ತೆ? ಯಾವ್ದಾದ್ರು ಒಂದು ಮುಂದ್ಗಡೆ ಒಂದು ಗುರಿ ಕಾಣ್ತು ಅಂದ್ರೆ ಇದನ್ನ ತಿಂದು ಹಾಕ್ತೀನಿ ನಾನು, ಏನಾದ್ರೂ ಬಿಡಲ್ಲ. ಅದೇ ಆ ಸಿಂಹ ನೋಡಿದಂತ ಬೇರೆ ಪ್ರಾಣಿನೂ ಹೇಳುತ್ತೆ, ಅಯ್ಯೋ ಇನ್ ಕೈ ಸಿಕ್ಕರೆ ಬಿಡಲ್ಲ, ಮುಗೀತು ಕತೆ ಅಂತ. ಸೊ ನಿಮ್ಮ ಆಟಿಟ್ಯೂಡ್ ಹೇಗಿರ್ಬೇಕು ಅಂದ್ರೆ, ನೋಡಿದಂತ ಯಾರಾದ್ರೂ ಹೇಳ್ಬೇಕು, ಇವ್ನು ಹೇಳ್ತಿದ್ದಾನೆ ಅಂದ್ರೆ ಪಕ್ಕ ಮಾಡಿ ತೋರಿಸ್ತಾ ಇವನು, ಆ ಥರದ ಆಟಿಟ್ಯೂಡ್ ಇರಬೇಕು.